ದಿವಸ ತುಂಬ ದುಡಿದು ಕೈ ತುಂಬ ಹಣ ತರುವಂಥ ಗಂಡ ಇರಬೇಕು, ಆರಾಧನೆ ಮಾಡುವಂಥ ಹೆಂಡತಿರಬೇಕು, ಮರು ಮಾತು ಪಾಲಿಸುವಂಥ ಮಕ್ಕಳಿರಬೇಕು, ಹೆತ್ತವ್ರ ಹೆಸರು ತರುವಂಥ ಮಗಳಿರಬೇಕು. ಸ್ವರ್ಗಕ್ಕೆ ಬೆಂಕಿ ಹಚ್ಚು ಮನೆಯೇ ಸ್ವರ್ಗ ಆಗ್ತದೆ ಅಂಥ ಮಾತು ಹೇಳಿದವರು ದೇವರ ದಾಸಿಮಯ್ಯವರು. ಆರಾಧನೆ ಮಾಡುವಂಥ ಹೆಂಡತಿ ಇರಬೇಕದು, ಒಟ ಹಚ್ಚುವಂಥ ಹೆಂಡತಿ, ಹುಡುಕ ಗಂಡ, ಮಾತು ಕೇಳೋರ ಮಕ್ಕಳು, ಕಾಲ ಮೇಲೆ ಕಾಲ ಹಾಕೊಂಡಿರುವಂಥ ಮಕ್ಕಳಿದ್ದು ಅಂದ್ರೆ ಅವಕ್ಕೆ ಮಕ್ಕಳ ಹೆರಿಯದೆ ಹಾಗೆ ಇತರ ಜೀವನ ಪಾವನ ಆಗ್ತದೆ. ಮಾತು ಕೇಳೋರ ಮಕ್ಕಳಿದ್ರೆ ಅವಕ್ಕೆ ನೋಡಿ ಏನು ಮಾಡೋದು? ಮರು ಮಾತಿನಲ್ಲಿ ಪಾಲಿಸುವಂಥ ಮಕ್ಕಳು ಮನೆಯಲ್ಲಿ ಇರಬೇಕು, ಆರಾಧನೆ ಮಾಡುವಂಥ ಹೆಂಡತಿರಬೇಕು. ಆ ಬಳಿಕ ದಿವಸ ತುಂಬ ದುಡಿದು ಕೈ ತುಂಬ ಹಣ ತರುವಂಥ ಗಂಡ ಇರಬೇಕು. ಇದು ದೇವರ ದಾಸಿನವರ ತತ್ವ. ಇದು ಇನ್ಯಾವ ತತ್ವ ಅದು? ಅಂಥ ಮಹಾನುಭಾವರು ಹೇಳ್ತಾರೆ, ಭಗವಂತನ ದರ್ಶನ ಆಗಬೇಕಾಗಿತ್ತು ಅಂದರೆ ಎಲ್ಲಿ ಆಗ್ತದದು? ದೇವಾಲಯದಾಗ ಆಗ್ತದೋ, ಹಿಮಾಲಯದಾಗ ಆಗ್ತದೋ, ಕಾಶಿ ಕ್ಷೇತ್ರದಾಗ ಆಗ್ತದೋ? ಇಲ್ಲಿ ಇಲ್ಲ. ಹ್ಯಾಂಗ ಹೇಳ್ತಾರೆ ಅವ್ರ ವಚನ ಕೇಳ್ರಿ, ಒಂದೇ ಒಂದು ನೆನಪು ಮಾಡಿ ಕೊಡ್ತೀನಿ ಸಾಕು. ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ನಾಸಿಕು ಮೀಸಲು ಶಿವನ, ಕಿವಿ ಮೀಸಲು ಶಿವನ, ಕಾಲು ಮೀಸಲು ಶಿವನ, ತನು ಮೀಸಲು ಶಿವನ, ಪ್ರಾಣ ಮೀಸಲು ಶಿವನ, ಸರ್ವಂಗವೆಲ್ಲ ಮೀಸಲು. ಈ ಮೀಸಲು ಬೇಸರ ಹೋಗದಿದ್ದಡೆ ಆತನ ಜಗದೀಶ ಕಾಣ ರಾಮನಾಥ. ಇವರೇ ದೇವರು, ಇನ್ನು ಬಿಟ್ಟು ಯಾರು ದೇವರು ಇರಲಿಲ್ಲ. ಸಿದ್ದೇಶ್ವರಪ್ಪ ಕಣ್ಣು ಮೀಸಲು ಶಿವನ. ಅವರ ಕಣ್ಣ ತೆರೆದ ನೋಡಿದರೆ ಯಾರಿಗಾರಿ ಬಾಧೆ ಆಗ್ತಿತ್ತ? ಅವರ ಕೈ ಎತ್ತಿ ಮಾತನಾಡಿದರೆ ಯಾರಿಗಾರಿ ನೋವು ಆಗ್ತಿತ್ತ? ಅವರ ನಡೆದರೆ ಯಾರಿಗಾರಿ ತೊಂದರೆ ಆಗ್ತಿತ್ತ? ಇಂಥ ಮಹಾನುಭಾವರ ದೇವರು ಇಲ್ಲಿ ದೇವ್ರ ಕಾಣೋರು ಇನ್ನೆಲ್ಲಿ ದೇವ್ರು ಕಾಣ್ತಾರೆ. ಅಂಥ ತತ್ವ ಹೇಳಿದವ್ರು ಯಾರಂದ್ರೆ ದೇವರ ದಾಸಿಮಯ್ಯರು. ಅಂಥ ಪುಣ್ಯಾತ್ಮರ ಸಮಾಜಕ್ಕೆ ಸೇರಿದಂಥ ಇಲ್ಲೆಲ್ಲ ಹಿರಿಯರು ಗೊತ್ತಿದ್ದಾರೆ. ಏನು ಹೇಳೋದಂದ್ರೆ ಅದೊಂದು ಅಪೋಳ ಹೇಳಿದ ಕತ್ತಿನ ಹೇಳಿ ಮುಗಿಸ್ತೀನಿ. ದೇವಾಂಗ ಸಮಾಜದಕ್ಕೆ ಯಾರೋ ಕಾಲಿಡಿದು ಯಾರೂ ಹೇಳಂಗಿಲ್ಲ, ಅಪೋಳೆ ಹೇಳಿದ್ರೊಂದು. ಒಬ್ಬ ಬ್ಯಾಡ ಪಕ್ಷಿಗಳಿಗೆ ಬಲಿ ಹಾಕಿದತ್ರಿ. ಬಲಿ ಹಾಕಿದ ಕೂಡಲೇ ಪಕ್ಷಿಗಳು ಬೆಳಿಬೇಕಾದ್ರೆ ಏನು ಮಾಡಬೇಕು? 4 ಕಾಳುಗಳನ್ನು ಒಗಿಬೇಕಾಗ್ತದೆ. ಕಾಳುಗಳು ಹೋಗೋದ ಕೂಡಲೇ ಆ ಪಕ್ಷಿಗಳೆಲ್ಲ ಆ ಬಲಿ ಒಳಗೆ ಸೇರಿಕೊಂಡು ಹೋಯ್ತು. ಆವಾಗ ಬೇಡ ಬರ್ತಾನೆ. ಆವಾಗ ಪಕ್ಷಿಗಳು ನೋವನ್ನು ಪಡುತ್ತಾವೆ. ಇನ್ನು ಬ್ಯಾಡನ ಕೈಯಾಗ ನಾವು ಸಿಕ್ಕ ಹಾಕೊಂಡೇವು ಅಂದ್ರೆ ನಮ್ಮ ಪ್ರಾಣನ ತೆಗಿತಾನೆ. ಅವಾಗ ಹಿರಿ ಪಕ್ಷಿ ಹೇಳ್ತತ್ತು. ಈಗ ಹೇಳಿಲ್ಲ ಹಿರಿಯರು ಎಷ್ಟು ಸಹಾಯ ಸಹಕಾರ ಮಾಡಿ ಸಮಾಜನ ಕಟ್ಟಿ ಬೆಳೆಸುವಲ್ಲಿ ಎಷ್ಟು ಅವರು ಪ್ರಯತ್ನ ಇದೆ ಅನ್ನೋದು ಹೇಳಿದ್ರು. ಈಗಾಗಲೇ ಹಿರಿ ಪಕ್ಷಿ ಹೇಳ್ತತ್, ನೋಡು, ಆ ಬ್ಯಾಡನ ಕೈಯಿಂದ ನಾವು ಪಾರ ಹಾಕ್ಬೇಕಾಗಿತ್ತು ಅಂದ್ರೆ, ನಾವು ಮ್ಯಾಲ ಆಕಾಶದಾಗ ಹಾರಬೇಕಾಗಿತ್ತು ಅಂದ್ರೆ, ನಾ ಎಕಡೆ ಮುಖ ಮಾಡಿ ಹಾರ್ತೀನಿ, ಆ ಕಡೆ ಹಾರೋದು ಕಲೀರಿ ಅಂತ ಹೇಳ್ತತ್ ಹಿರಿ ಪಕ್ಷಿ. ಅವಾಗ ಸ್ವಲ್ಪ ಹ್ಞೂ ಅಂದು ಹೊತ್ತೆಲ್ಲ ಅಂದ್ರೆ ನವೀನ ಪಕ್ಷಿಗಳೆಲ್ಲ. ಹಿರಿ ಪಕ್ಷಿ ಹಿಂಗೆ ಪಂಕ ಬಿಚ್ಚು, ಎಲ್ಲ ಪಕ್ಷಿಗಳನ್ನು ಪಂಕ ಬಿಚ್ಚಿದವು, ಮ್ಯಾಗ ಏರ್ತು. ಏನು ಬಲಿ ತೊಗೊಂಡೇ ಮ್ಯಾಗ ಏರುದು ಎಲ್ಲ ಪಕ್ಷಿಗಳು. ಅವಾಗ ಹುಳಿ ಹಿಂಡವ್ರು ಇರ್ತಾರಲ್ಲ ಸಮಾಜದಲ್ಲಿ, ಹುಳಿ ಹಿಂಡಿ ಸಮಾಜ ಹ್ಯಾಂಗೆ ಹೊಡಿಬೇಕು ಅನ್ನೋ ಜನನೂ ಇರ್ತಾರೆ. ಇದು ಹ್ಯಾಂಗೆ ಮ್ಯಾಳ ಮುರಿಸ್ಬೇಕು ಅನ್ನೋದು ಇರ್ತದೆ. ಅವಾಗ ನೋವು ಪಟ್ಟ ಏನು ಬೇಡ ಹಾಕಿದ ಬಲಿ ನೋವು ನನ್ನ ಪಕ್ಷಿಗಳು ಹೋಗೋದಲ್ಲೇ ಬಲಿನೂ ಹೋಯ್ತಲ್ಲ. ಆದರೂ ಮನುಷ್ಯ ಬಹಳ ಬುದ್ಧಿವಂತ ಇರ್ತಾನೆ. ಮನುಷ್ಯಗೆ ಕುತರ್ಕ ಎಲ್ಲವೂ ಇರ್ತದ. ಈ ಕುತರ್ಕ ಬುದ್ಧಿ ಓಡಿಸಿ ಮತ್ತೆ ಏನು ಮಾಡ್ದಂದ್ರೆ ಅವಕ್ಕೆ, ಯಾಕೋ ಅವನ ಮಾತು ಯಾಕೆ ಕೇಳ್ತೀರಿ? ವಯಸ್ಸಾಗ್ಯದ ಅವನ ಮಾತು ಏನಂತ ಕೇಳ್ತೀರಿ? ಅವನಿಗೆ ಹಿಂದಿನ ಜ್ಞಾನದ ಏನು ಆಧುನಿಕ ಜ್ಞಾನ ಅದ ಏನು? ನೀವೇಕೆ ಅವನ ಮಾತು ಕೇಳ್ತಿರೋ? ನೀವು ಈ ಕಡೆ ಹಾರಿ ಅಂತ ಹೇಳುತ್ತ. ಅವಾಗ ಒಂದು ಹೊತ್ತು ಅವನ ಮಾತು ಎಷ್ಟು ದಿವಸ ಕೇಳೋದು, ಅವನು ಗುಲಾಮಗಿರಿ ಎಷ್ಟಾಗೋದು ಅಂತೇಳಿ ಅರ್ಧ ಪಕ್ಷಿ ಈ ಕಡೆ ಹಾರಿದಿವತ್ತ, ಅರ್ಧ ಈ ಕಡೆ ಹಾರಿದಿವತ್ತು. ಅವಾಗ ಏನಾಯ್ತು? ಎಲ್ಲಿರಿ ಪತನ ಆಯ್ತು. ಮ್ಯಾಗ ಏರಿದಂಥ ಪಕ್ಷಿಗಳು ತೆಳಗ ಪತನಾಗಿ ಬಿತ್ತು. ಯಾರ ಕೈ ಸಿಕ್ಕು? ಬ್ಯಾಡನ ಕೈ ಸಿಕ್ಕು. ಹಂಗೆ ಎಷ್ಟೇ ಹಿಂಡವರು ಬಂದರೂ ಕೂಡ ಸಮಾಜದಲ್ಲಿ ಒಡಿಲಾರಂಥ ಮನಸ್ಸಿತ್ತು ಅಂದ್ರೆ ಒಂದು ದಿವಸ ದೇವಾಂಗ ಜನ ಮ್ಯಾಗ ಏರ್ತದೆ. ಮ್ಯಾಗ ಏರೋದು ಕಲಿಬೇಕು, ತೆಳಗೆ ಇಳಿಯೋದು ಕಲಿಬಾರ್ದು. ಹಿಂಡಿದ್ರು ಹೊಡಿಬಾರ್ದು. ನಾವು ಹಂಗೆ ಬೆಳಿಬೇಕಂತೇಳಿ ದೇವರ ದಾಸಿಮಯ್ಯರು ಸದಾ ನಿಮಗೆ ಕರುಣೆ ಆಗಬೇಕಾಗಿತ್ತು ಅಂದ್ರೆ ಬರೋ ವರ್ಷಟ್ಟಿಗೆ ಮತ್ತೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದು. ಏನಂದ್ರೆ ವಚನ ನೃತ್ಯಗಳನ್ನು ಮಾಡೋದು, ವಚನ ಅಧ್ಯಯನ ಮಾಡೋಕೆ ಹಚ್ಚೋದು ಮಕ್ಕಳಿಗೆ. ನಿರುಪಯುಕ್ತ ಅಡ್ಡಾಡಬಾರ್ದು, ಫಾಲ್ತುಕ ಮಾತುಗಳನ್ನು ಆಡಬಾರ್ದು.
ವಚನ ಕೇಂದ್ರ ತೆಗೆದು. ಯಾಕೆಂದ್ರೆ ಪ್ರಪ್ರಥಮ ವಚನಕಾರ ಯಾರಂದ್ರೆ ಬಸವಣ್ಣವ್ರಿಗಿಂತ ಮುಂಚೆ ದೇವರ ದಾಸಿಮಯ್ಯರು. ಅಂಥ ಪುಣ್ಯಾತ್ಮರ ಒಂದು ವಚನ ಬಿರದರ್ಸರೇ ಬರೆದಾರ. ಅದರ ಮ್ಯಾಗ ತಾತ್ಪರ್ಯ ಅಪ್ಪಗಳ ಸನ್ನಿಧಾನಲ್ಲೇ ಒಂದು ಪುಸ್ತಕನ ನಿರ್ಮಾಣ ಆಗಿದೆ. ಆ ಪುಸ್ತಕನ ತಾವೆಲ್ಲ ತಂದು ಮಕ್ಕಳಿಗೆ ಅಧ್ಯಯನ ಮಾಡಿಸ್ರಿ ಅಂಥೇಳಿ ತಮ್ಮಲ್ಲೆಲ್ಲ ನಂದು ಕಳಕಳಿಕೆ ವಿನಂತಿ ಅದ. ಮಕ್ಕಳಿಗೆ ಬಾಳಿಗೆ ಬೆಳಕಾಗಬೇಕು. ಯಾಕಂದ್ರೆ ಭಾಳ ಚಲೋ ವಚನಗಳದ. ಒಂದೊಂದು ವಚನಗಳು ಓದಿದ್ರೆ ಆತ್ಮಜ್ಞಾನ ಆಗಬೇಕು. ಮರದೊಳಗೆ ಮಂದಾಗ್ನೆ ಉರಿಯದಂತ ಏರಿಸಿದೆ, ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತ ಏರಿಸಿದೆ. ಅಂಥ ವಚನವು ಆತ್ಮದ ಜ್ಞಾನ ಆಗ್ಬೇಕು. ಅಂಥ ವಚನಗಳದಾವ. ಅಂಥ ವಚನಗಳನ್ನು ಸಮಾಜದಲ್ಲಿ ನೀವು ಬಿತ್ತರಿಸ್ಬೇಕಂತ ಹೇಳಿ ಇಲ್ಲೇ ಇದೇನಂತೀರಿ ಸಿದ್ಧಾರೂಢರ ಮಟ್ಟಕ್ಕೂ ಒಪ್ಸ್ಯಾರ. ಅಲ್ಲಿ ಕಕ್ಮರ್ಯಾಗೂ ಅದ. ನಾ ಮಾತಾಡೋ ಸ್ವಾಮಿ ಅಷ್ಟೇ ಅಲ್ಲ, ಏನೋ ನೀವೆಲ್ಲ ಹೋಗ್ತಿರ್ಲಿ ಎದ್ದು ನಿಮ್ಮ ಏನು ಕೆಲಸ ಅದಾವ. ನನ್ನ ಕೆಲಸ ಎಷ್ಟವ ಅಂದ್ರೆ ರಾತ್ರಿ ಹಗಲು ಕುಡಿಯೇ ಇರ್ತಾವ. ನಾ ಮನಗೋದ ಗಾಡ್ಯಾಗ ಮುಕ್ಕೊಳ್ತೀನಿ, ಎಂದೂ ರೂಮ್ನಾಗ ಮುಕ್ಕೊಳಂಗಿಲ್ಲ. ಅಲ್ಲಿ ಬಂದು ನೀವು ಯಾರ್ಯಾರು ನೋಡೋದ ಸ್ವಲ್ಪ ನೋಡ್ಬೇಕು. ನಾ ಬರೀ ಮಾತಾಡೋ ಸಾಮೆಲ್ಲ ಇದು ದೇವರ ದಾಸಮರ ತತ್ವೇದ. ನಂದು ಮಾತ ಸಾಗಿಸದೆ ಕೃತಿ ಸಾಗಿಸಿದಂಥ ದೇವರ ದಾಸಿಮ್ಯಾರು ಮಾತನಾಡಲವ್ರು ಕೃತಿ ಒಳಗೆ ತಂದರು. ಅಲ್ಲಿ ಏನು ನಡೀತದಂದ್ರೆ ದೈನಂದಿನೇ ಕೃಷಿ ಭಾಳ ನಾವು ಪ್ರಧಾನ ಕೊಡ್ತೇವೆ. ಆರ್ಗ್ಯಾನಿಕ್ ಕೃಷಿ ಟ್ರಾಕ್ಟ್ರಲ್ಲಿ ಬಿತ್ತಂಗಿಲ್ಲ, ಎತ್ತಿಲೇ ಬಿತ್ತೇವೆ. ನಾವು ಹೇಳಿದೆವು ಈಗಾಗಲೇ ಒಂದು ಮನೆಗೆ ಹೋದಕ್ಕರೆ ಎತ್ತಿಲೇ ಬಿತ್ತಿ ಉಳುಮೆ ಮಾಡಿ ಮಕ್ಕಳು 100 ಮಕ್ಕಳಲ್ಲಿ ಇರ್ತಾವೆ. ಅವ್ರಿಗೆ ಕಸ ಹೊಡ್ಯಕ್ಕೆ ಹಚ್ತೇವೆ, ಬಾಂಡೆ ತೊಳ್ಯಕ್ಕೆ ಹಚ್ತೇವೆ, ಆ ಒಳಗೆ ಅಡುಗೆ ಹೆಂಗೆ ಮಾಡ್ಬೇಕು ಹಚ್ತೇವೆ. ನೀವು ಮಕ್ಕಳಿಗೆ ಮನ್ಯಾಗ ಏನು ಮಾಡೋದಂದ್ರೆ ತಾಯಿ ಅಡುಗೆ ಮಾಡಕತ್ತಿದ್ರು ಮಕ್ಕಳಿಗೆ ಬಾಂಡೆ ತೊಳೆಯಪ್ಪು ಬೇಡಪ್ಪನೇ ನಾವು ದಣಿದಿದ್ದೇವೆ. ನೀ ಬಾಂಡೆ ತೊಳಿಬೇಡ, ನೀ ಏನು ಹಿಡಿ, ಮೊಬೈಲ್ ಹಿಡಿ ಕೈಯ. ಮೊಬೈಲ್ ಹಿಡಿದ್ರೆ ನಿಮ್ಮ ತೆರೆ ಮೆಣಸಿಗೆ ಹರಿತಾನೆ ಅವನಿಗೆ ಮೊದಲು ಕಸ ಹೊಡ್ಯಕ್ಕೆ ಹಚ್ಚಿರಿ, ಬಾಂಡೆ ತೊಳ್ಯಕ್ಕೆ ಹಚ್ಚಿರಿ. ಇದು ಯಾಕಂದ್ರೆ ಸಿದ್ದೇಶ್ವರಪ್ಪಳ ತತ್ವ ಇದು. ಮಕ್ಕಳಿಗೆ ಯಾವಾಗ ಪಾಲನೆ ಪೋಷಣೆ ಮಾಡಬೇಕಾಗಿತ್ತಂದ್ರೆ 6ನೇ ವರ್ಷ ತನಕ ಪಾಲನೆ ಪೋಷಣೆ ಮಾಡ್ಬೇಕು. 6 ವರ್ಷ ಆದ ಬಳಿಕ 16ನೇ ವರ್ಷದ ತನಕ ಅವನಿಗೆ ಏನಾಗಬೇಕು, ತಪ್ಪಿದಾಗ ಶಿಕ್ಷೆ ಕೊಡಬೇಕು. ನಾ ಹೇಳಂಗಿಲ್ಲ, ಚಾಣಕ್ಯ ಕೌಟಿಲ್ಯ ಶಾಸ್ತ್ರದಾಗ ಹೇಳ್ತಾನೆ. ತಪ್ಪಿದಾಗ ಅವನ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಅವ ತಂದೆ ತಾಯಿ ಮುಖ ಸಮಾಜದಾಗ ತಲೆ ಎತ್ತಿ ತಿರ್ಗಂಗೆ ಮಾಡಂಗಿಲ್ಲ, ಅವ ತಲೆ ತೆಳಗೆ ಮಾಡಿ ತಿರುಗುವಂಗೆ ಮಾಡ್ತಾನೆ. ಯಾವಾಗ 6 ವರ್ಷದಿಂದ 16 ವರ್ಷದ ತನಕ ಮಕ್ಕಳಿಗೆ ತಪ್ಪಿದಾಗ ಶಿಕ್ಷೆ ಕೊಡುವಂಥ ತಾಯಿ ತಂದಿರಬೇಕು, ತಿದ್ದುವಂಥ ಗುರುಗಳಿರಬೇಕು. ಅವಾಗ ನೋಡೋವನ ಬದುಕ ಹೇಳಕ್ಕೆ ಶುರುವಾಗ್ತದೆ. 16 ವರ್ಷ ಆದ ಬಳಿಕ ಅವನಿಗೆ ಶಿಕ್ಷೆ ಕೊಡಬಾರ್ದು. ಗೆಳೆಯರು ಹೆಂಗೆ ಬೆಳೀತಾರಲ್ಲ, ಗೆಳೆಯರಂತೆ ಹೆಂಗೆ ನಡೀತಾರಲ್ಲ, ಮನ್ಯಾಗ ತಾಯಿ ತಂದೆ ಮಕ್ಕಳು ಗೆಳೆಯರಂತೆ ಬದುಕಬೇಕು. ಅವಾಗ ಮನೆ ಸ್ವರ್ಗಾಲಕ್ಕೆ ಆಗ್ತದಂತ ಹೇಳಿ ನನ್ನ 4 ಮಾತನ್ನು ಗುರುಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು.